ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಈ ವ್ಲಾಗ್ ಅಂತ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಯಾಕೆ ಅಂತಂದರೆ ಮೊದಲನೇದಾಗಿ ನನ್ನ ರೊಟೀನ್ನ ಸ್ವಲ್ಪ ನೋಡ್ತೀರಾ. ಹಾಗೇನೆ ಒಂದು ಫಂಕ್ಷನ್ಗೆ ಹೋಗಿದ್ದೆ, ರೆಡಿಯಾಗಿದ್ದೆ, ಯಾವ ಸೀರೆ ಉಟ್ಕೊಂಡಿದ್ದೆ ಅದು ಕೂಡ ನಿಮ್ಗೆ ನೋಡೋದಕ್ಕೆ ಇಷ್ಟ ಆಗುತ್ತೆ. ಹಾಗೆ ಶಾಪಿಂಗ್ ಅದು ಕೂಡ ಇದೆ. ಇವತ್ತಿನ ದಿವಸ ಮನಸ್ಸಿನ ಮಾತನ್ನು ಕೂಡ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಹಾಗಾಗಿ ಈ ಎಲ್ಲ ಕಾರಣಕ್ಕೂ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ. ಸೊ ಇವಾಗ ಬೆಳಗಿನ ಸಮಯ, ಆದರೆ ತುಂಬ ಬೆಳಗ್ಗೆ ಏನಲ್ಲ, ಸ್ವಲ್ಪ ಇವತ್ತಿನ ದಿವಸ ನಿಧಾನಕ್ಕೆ ಎದ್ದೆ. ಸೊ ಎದ್ಬಿಟ್ಟು ಯಾಕೆ ಅಂತಂದರೆ ಬೇರೆ ಥರದ್ದೇನು ಕಮಿಟ್ಮೆಂಟ್ ಇರಲ್ಲ, ಹಾಗಾಗಿ ಸ್ವಲ್ಪ ಮಲ್ಕೊಳ್ಳೋದಕ್ಕೆ ಅವಕಾಶ ಸಿಕ್ತು. ನಿಧಾನಕ್ಕೆ ಎದ್ದು ಕಾಫಿ ಕುಡಿದು ವಾಕೆಲ್ಲ ಮುಗಿಸ್ಕೊಂಬಂದು ಈಗ ತಿಂಡಿ ಮಾಡೋ ಸಮಯ ಆಗಿದೆ. ಇವತ್ತಿನ ದಿವಸ ಇಡ್ಲಿ ಮಾಡ್ತಾಯಿದ್ದೀನಿ. ತಿಂಡಿಗೆ ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೆ. 9 ಗಂಟೆ ಅಷ್ಟು ಸಮಯ ಆಗಿದೆ. ನಿಮಗೆ ಟೈಮ್ ತೋರಿಸೋಣ ಅಂಥೇಳಿ ತೋರಿಸ್ತಾ ಇದ್ದೆ, ಆದರೆ ಅದು ಕಾಣಿಸ್ಲಿಲ್ಲ. ಇರಲಿ. ಸೊ ಇನ್ನೊಂದು ರೌಂಡು ಚೂರು ಕಾಫಿ ಕುಡಿದ್ಬಿಟ್ಟು ಕೆಲಸ ಮಾಡೋಣ ಅಂತ ಅಂದ್ಕೊಂಡೆ. ಯಾಕೆ ಅಂತಂದರೆ ಈ ಇಡ್ಲಿ ಎಲ್ಲ ಮಾಡೋದಕ್ಕೆ ಇಟ್ಬಿಟ್ಟು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ದೇವ್ರಿಗೆ ದೀಪ ಹಚ್ಚೋದು ಈ ಥರದ ಕೆಲಸಗಳೆಲ್ಲ ಇರುತ್ತಲ್ವ, ಇದೆಲ್ಲ ಮಾಡ್ಕೊಂಡು ಬಂದು ಆಮೇಲೆ ತಿಂಡಿ ತಿನ್ನೋ ಪ್ರೋಗ್ರಾಮು. ಆದರೆ ಇಡ್ಲಿ ಮಾಡೋಕ್ಕೆ ಇಟ್ಬಿಟ್ರೆ ಒಂದು 10-15 ನಿಮಿಷದಲ್ಲಿ ಇಡ್ಲಿ ತಯಾರಾಗುತ್ತೆ. ಜೊತೆಗೆ ಚಟ್ನಿ ಮಾಡ್ತಾಯಿದ್ದೀನಿ. ಪುದೀನ ಸೊಪ್ಪನ್ನು ಬಳಸಿ ಚಟ್ನಿ ಮಾಡ್ತಾಯಿದ್ದೀನಿ. ಇಡ್ಲಿ ತಿರುವುದಾಗ ನಾನೇನು ಮಾಡ್ತೀನಿ ಅಂದರೆ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ತಿರುವಿಟ್ಕೊಂಡಿರ್ತೀನಿ. ಹಾಗೆ ಗ್ರೈಂಡ್ರಲ್ಲಿ ಲಾಸ್ಟಿಗೆ ಸ್ವಲ್ಪ ನೀರು ಹಾಕಿ ಎಲ್ಲ ಏನು ಮೆತ್ಕೊಂಡಿರುತ್ತಲ್ಲ ಅದನ್ನು ತೆಗೆದಿಟ್ಟಿರ್ತೀನಲ್ಲ, ಅದನ್ನು ಸಪ್ರೇಟಾಗಿ ಒಂದು ಈ ರೀತಿ ಬಾಕ್ಸಲ್ಲಿ ಇಟ್ಕೊಂಡಿರ್ತೀನಿ. ಈ ಥರ ಯಾಕೆ ಮಾಡ್ತೀನಿ ಅಂತಂದರೆ ಒಂದು ಸತಿ ಹಿಟ್ಟು ನೀರಾಗ್ಬಿಟ್ರೆ ಗಟ್ಟಿ ಮಾಡೋದು ಕಷ್ಟ. ಆದರೆ ನೀರು ಹಾಕ್ಕೊಳ್ಳೋದು ತುಂಬ ಸುಲಭದ ಕೆಲಸ. ಯಾವ ನೀರು ಬೇಕಾದರೂ ಹಾಕೋಬೋದು. ಯಾವ ನೀರು ಅಂತಂದರೆ ಕುಡಿಯೋ ನೀರು ಅಥವಾ ಗ್ರೈಂಡ್ರನ್ನ ತೊಳೆದಿಟ್ಟಂಥ ನೀರು, ಇದನ್ನು ಯಾವ ಥರ ಬಳಸ್ಬೋದು. ಒಂದು ಸತಿ ಇದನ್ನು ಮಿಕ್ಸ್ ಮಾಡಿಕೊಂಡು ಹದನ ಸೆಟ್ ಮಾಡಿಕೊಂಡು ಇಡ್ಲಿನ ಇಟ್ಟರೆ ಆಗುತ್ತೆ. ಕೆಲವೊಬ್ಬರಲ್ಲಿ ದುರಾಸೆ, ಸ್ವಾರ್ಥ, ಹಾಗೆ ಮೋಸ ಇದೆಲ್ಲೋದು ಕೂಡ ತುಂಬಿರುತ್ತೆ. ಹಾಗೆಯೇ ವಿನಾಕಾರಣ ಬೇರೊಬ್ಬರ ಮೇಲೆ ಹೊಟ್ಟೆ ಕಿಚ್ಚು ಪಡ್ತಿರ್ತಾರೆ. ಅವರ ಒಡಲಲ್ಲಿರುವಂತಹ ಉರಿ ಏನಿದೆಯಲ್ಲ ಅದು ಅವರನ್ನೇ ಸುಡ್ತಾ ಇರುತ್ತೆ ಒಳಗಿಂದ. ಹಾಗೆ ಒಳಗಿಂದ ಸುಡ್ತಾ ಇರುವಂತಹ ಉರಿ ಏನಿದೆಯಲ್ಲ ಅದು ಅವ್ರ ಮುಖ, ಅವ್ರ ದೇಹದ ಮೇಲೆ ಕಾಣಿಸ್ತಾ ಇರುತ್ತೆ. ಮುಖದಲ್ಲಿ ಒಂದು ಕಳೆ ಇರೋದಿಲ್ಲ, ಒಂದು ಕಪ್ಪುಗಟ್ಟಿರೋದು, ಸುಕ್ಕುಗಟ್ಟಿರೋದು, ಅಥವಾ ಒಂದು ರೋಗದಿಂದ ಕೂಡಿರುವಂತಹ ಒಂದು ಕಳೆನ ತಂದಿಟ್ಟಿರುತ್ತೆ. ಹಾಗೆ ಚಿಕ್ಕ ವಯಸ್ಸಿಗೆ ಕೂದಲು ನರ್ತೋಗಿರುತ್ತೆ, ಏನೆಲ್ಲ ವಿಕಾರಗಳಾಗಿರುತ್ತೆ. ಆದರೂ ಕೂಡ ಬೇರೆಯವ್ರ ಮೇಲೆ ದ್ವೇಷ ಸಾಧಿಸ್ಕೊಂಡು ಕೂತಿರ್ತಾರೆ. ಈ ಎಲ್ಲ ಸ್ವಭಾವಗಳು ಅನೇಕ ಕೆಟ್ಟ ಕೆಲಸನ ಮಾಡೋದಕ್ಕೆ ಕೂಡ ಪ್ರೇರೇಪಿಸ್ತಾ ಇರುತ್ತೆ. ಚಿಕ್ಕ ವಯಸ್ಸಿಂದ ಬೆಳೆದು ಬಂತಹ ವಾತಾವರಣ, ಸಿಕ್ಕಂತಹ ಸಂಸ್ಕಾರ ಏನಿದೆಯಲ್ಲ ಅದು ಉತ್ತಮವಾಗಿದ್ದರೆ ಇದೆಲ್ಲದನ್ನು ಮೀರು ನಿಂತು ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಸಮಾಜದಲ್ಲಿ ಬಾಳಬಹುದು. ಆದರೆ ಹುಟ್ಟುತ್ತಾ ಬೆಳೀತಾ ಸಿಕ್ಕಂತಹ ಸಂಸ್ಕಾರ ಅದು ಕೂಡ ಅಷ್ಟು ಚೆನ್ನಾಗಿಲ್ಲದೆ ಇದ್ದಿದ್ರೆ, ಅಂದರೆ ಹೇಗಾದರೂ ಸರಿ ಬೇರೆಯವ್ರದ್ದು ಕಿತ್ಕೊಂಡಾದರೂ ಸರಿ ನೀನು ತಿನ್ನಬೇಕು, ನೀನು ಸ್ಥಾನದಲ್ಲಿ ದೊಡ್ಡೋಳು ಅಂತ ತೋರಿಸ್ಕೋತಾ ಇರಬೇಕು, ಮೋಸ ಮಾಡಾದರೂ ಸರಿ ದುಡ್ಡು ನಿನ್ನ ಪಾಲಿಗೆ ಬಿರಬೇಕು, ಆಸ್ತಿ ಅಂತಸ್ತು ನಿನಗಿರಬೇಕು, ಸಮಾಜದಲ್ಲಿ ಒಂದು ಮುಖವಾಡ ಹಾಕ್ಕೊಂಡ್ರೂ ಪರವಾಗಿಲ್ಲ, ಒಂದು ತೋರ್ಪಡಿಕೆಗಾದರೂ ನಾವು ತುಂಬ ಪೂಜೆ ಪುನಸ್ಕಾರ ಮಾಡ್ತೀವಿ, ಸಮಾಜ ಸೇವೆ ಮಾಡ್ತೀವಿ, ಗುರು ಹಿರಿಯರನ್ನ ಭಯಭಕ್ತಿಗಳಿಂದ ಕಾಣ್ತೀವಿ, ಅಥವಾ ಗುರು ಹಿರಿಯರ ಸೇವೆ ಮಾಡ್ತೀವಿ ಅಂತ ಸಮಾಜಕ್ಕೆ ಒಂದು ತೋರ್ಪಡಿಕೆಯ ಮುಖವಾಡ ಹಾಕ್ಕೊಂಡಾದರೂ ಸರಿ ಹೇಗಾದರೂ ಮಾಡಿ ಬೇರೆಯವ್ರದ್ದನ್ನು ದೋಚೋದಿರ್ಬೋದು, ಅಥವಾ ಬೇರೆಯವ್ರಿಗೆ ತೊಂದರೆ ಕೊಟ್ಕೊಂಡು ಇರೋವಂಥದ್ದಿರ್ಬೋದು ಮಾಡ್ತಾ ಇರ್ತಾರೆ. ಹಾಗಾಗಿ ಬೆಳೀತಿರ್ಬೇಕಾದ್ರೆ ಸಂಸ್ಕಾರ ತುಂಬ ಮುಖ್ಯ ಆಗುತ್ತೆ. ಹೇಗೆ, ಎಲ್ಲಿ, ಯಾವ ಮನೆಯಿಂದ, ಯಾವ ರೀತಿ ವಾತಾವರಣದಿಂದ ಬಂದಿದ್ದಾರೆ ಅನ್ನೋದಿದೆಯಲ್ಲ ಅದು ಹೊರಗಡೆ ನಾವು ಹೋಗಿ ಸಮಾಜದಲ್ಲಿ 4 ಜನಗಳ ಮಧ್ಯ ಬಾಳಿ ಬದುಕ್ತಿದ್ದಾಗ ತುಂಬಾ ಸ್ಪಷ್ಟವಾಗಿ ಕಾಣಿಸ್ತಾ ಹೋಗ್ತಾರೆ. ಈ ಥರ ಸ್ವಭಾವಗಳನ್ನೆಲ್ಲ ಇಟ್ಕೊಂಡು ದುಷ್ಕೃತ್ಯಗಳನ್ನು ಮಾಡ್ತಿರ್ತಾರಲ್ಲ, ಅಂಥವ್ರಿಗೆ ಸಹಾಯ ಮಾಡೋಕ್ಕೆ ಬರ್ತಾರಲ್ಲ, ಅಂಥವರು ಕೂಡ ಕರ್ಮಕ್ಕೆ ಒಳಪಡ್ತಾರೆ. ಅಂದರೆ ಯಾರು ಕೆಟ್ಟ ಕೆಲಸನ ಮಾಡ್ತಾರೋ ಅವ್ರಿಗಂತೂ ಅದು ಪಾಪ ಕಟ್ಟಿಟ್ಟು ಬುತ್ತಿ. ಜೊತೆಗೆ ಅವರ ಕೆಲಸದಲ್ಲಿ ಭಾಗಿಯಾಗಿ ಅವರಿಗೆ ಸಹಕಾರ ಕೊಟ್ಟು ತಮ್ಮ ಬೆಳೆನ ಬೇಯಿಸ್ಕೋತಾರಲ್ಲ, ಅಂಥವ್ರಿಗೂ ಕೂಡ ಪಾಪ ಕಟ್ಟಿಟ್ಟು ಬುತ್ತಿ ಅಂತಲೇ ಹೇಳ್ಬೋದು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಾಗೆ ಕರ್ಮ ವ್ಯಾಧಿ ರೂಪೇಣ ಪೀಡತಿ ಅಂತಾರೆ. ಅಂದರೆ ಕೆಟ್ಟ ಕೆಲಸ ಮಾಡೋದು ಒಂದು ಕಡೆ, ಆ ಕೆಟ್ಟ ಕೆಲಸ ಮಾಡ್ತಿರೋರಿಗೆ ಸಹಾಯ ಮಾಡ್ಕೊಂಡು ಹೋಗೋದಿದೆಯಲ್ಲ ಅದು ವ್ಯಾಧಿ ರೂಪದಲ್ಲಿ ಕಾಡುತ್ತಂತೆ. ವ್ಯಾಧಿಗಳು ಇವತ್ತಿನ ದಿವಸ ಅನೇಕ ರೂಪದಲ್ಲಿದೆ. ಒಬೆಸಿಟಿ ಅಂತೂ ಮೋಸ್ಟ್ ಕಾಮನ್ಲಿ ಸಿಂಗ್ ಅಂತ ಹೇಳ್ಬೋದು. ಅಂದರೆ ದೊಡ್ಡ ರೋಗನೇ ಆಗಿ ಹೋಗ್ಬಿಟ್ಟಿದೆ. ಎಷ್ಟೋ ಜನ ಪಾಪ ಆರೋಗ್ಯವಾದ ಆಹಾರ ತಿಂದು ದಿನ ಎಕ್ಸಸೈಸ್ ಮಾಡ್ಕೊಂಡಿರೋರು ಇವತ್ತಿನ ದಿವಸ ಹೃದಯಾಘಾತದಿಂದ ಸಾಯ್ತಾರೆ ಅಂತ ಕೇಳ್ತಾ ಇರ್ತೀವಿ. ತುಂಬಾ ಬೇಜಾರಾಗುತ್ತೆ. ಅಂಥದ್ರಲ್ಲಿ ಚೆನ್ನಾಗಿ ಜಂಕ್ ಫುಡ್ಡು ಅಥವಾ ಇನ್ನೇನೋ ಒಂದು ತಿಂತ ದೇಹನ ಬೆಳೆಸ್ತಾ ಆರಾಮಾಗಿ ಕೂತ್ಕೊಂಡು ಜೊತೆಗೆ ಈ ಥರ ಕೆಟ್ಟ ಕೆಲಸನೂ ಮಾಡ್ತಾ ಹಾಗೆ ಮಾಡೋರು ಸಹಾಯನೂ ಮಾಡ್ತಾಯಿದ್ರೆ ಅಂಥವ್ರಿಗೆ ಯಾವ ಥರದ ಕರ್ಮ ಕಟ್ಟುತ್ತೆ ಅಂತ ಹೇಳಲೇಬೇಕಾಗಿಲ್ಲ. ದೇವರೇ ಅವ್ರನ್ನ ಕಾಪಾಡಬೇಕು. ರೋಗಗಳು ಅಂದ ತಕ್ಷಣ ಇವತ್ತಿನ ದಿವಸ ಮೊದಲಿಗೆ ತಲೆ ಬರೋದು ಶುಗರು, ಬ್ಲಡ್ ಪ್ರೆಷರು ಅಥವಾ ಚರ್ಮದ ರೋಗಗಳಂತೂ ಅನೇಕ ಇದೆ.
ಹಾಗೆಯೇ ವಯಸ್ಸಾಗ್ತಾ ಆಗ್ತಾ ವಯೋಸಹಜವಾಗಿ ಬರೋ ಅಂಥ ರೋಗಗಳು, ಇದೆಲ್ಲದನ್ನು ಇಟ್ಕೊಂಡು ಇಷ್ಟೆಲ್ಲ ಇದ್ರೂ ಇನ್ನೂ ಕೆಟ್ಟ ಕೆಲಸಕ್ಕೆ, ಯಾರ್ದೋ ಮನೆಗೆ ಬೆಂಕಿ ಬಿದ್ದಾಗ ನಮ್ಮ ಬೆಳೆನೂ ಬೇಯಿಸ್ಕೊಳ್ಳೋಣ ಬೆಂಕಿಲಿ ಇನ್ನೂ ಒಂದು ಬುದ್ಧಿ ಇದೆಯಲ್ಲ, ಈ ಥರದ್ದೆಲ್ಲ ಮಾಡಿಕೊಂಡು ಯಾರ್ದಾರೋ ಮೇಲೆ ದ್ವೇಷ ಸಾಧಿಸ್ಕೊಂಡು ಹೋಗ್ತಾರಲ್ಲ ಅಂಥವ್ರಿಗೆ ವ್ಯಾಧಿ ರೂಪೇಣ ಪೀಡತಿ ಅನ್ನೋದಿದೆಯಲ್ಲ ಅದು ತುಂಬಾ ಸರಿಯಾಗಿ ಹೊಂದೋ ಅಂತಹ ಸಾಲು ಅಂತ ನನಗನ್ಸುತ್ತೆ. ಒಂದು ಉತ್ತಮವಾದ ಸಂಸ್ಕಾರ ಇಲ್ಲದೆ ಬೆಳೆದಿರ್ತಾರಲ್ಲ ಅಂಥವ್ರಲ್ಲಿ ಏನನ್ನೂ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಬರೀ ಮನೆ ಹಾಳು ಬುದ್ಧಿನೇ ಇರುತ್ತೆ, ಹಾಗೆಯೇ ತಮ್ಮ ಸ್ವಾರ್ಥದ ಪ್ರದರ್ಶನನೇ ಇರುತ್ತೆ, ಹಾಗೆ ಕುತಂತ್ರದಿಂದ ಏನಾರೋ ಮಾಡಿ ಎಲ್ಲದನ್ನು ದೋಚ್ಕೊಂಡು ತಿನ್ನಬೇಕು ಅನ್ನೋ ಒಂದು ದುರಾಸೆ ಇರುತ್ತೆ. ಈ ಥರ ಸ್ವಭಾವ ಇರೋರಿಗೆ ಸಹಕಾರ ಕೊಟ್ಕೊಂಡು ಹೋಗ್ತಾರಲ್ಲ ಅದಂತೂ ಅಕ್ಷಮ್ಯ ಅಪರಾಧವಾಗಿ ನಿಲ್ಲತ್ತೆ. ಏನೋ ಪಕ್ಕದ ಮನೇಲಿ ಬೆಂಕಿ ಬಿದ್ದಾಗ ತಮ್ಮ ಬೆಳೆನೂ ಬೇಯಿಸ್ಕೊಳ್ಳೋಣ ಅಂಥೇಳಿ ಹೋಗ್ತಾರಲ್ಲ, ಒಂದು ಸಹಕಾರ ತೋರಿಸ್ಕೊಂಡು ಕೆಟ್ಟ ಕೆಲಸ ಮಾಡೋರಿಗೆ, ಹಾಗೆ ಕೆಟ್ಟ ಕೆಲಸ ಮಾಡೋರು ಕೂಡ ಏನೋ ಒಂದು ಆಮಿಷ ಒಡ್ಡಿ 4 ಜನದ ಸಪೋರ್ಟ್ ತೊಗೊಂಡು ಅವರು ಕೂಡ ಅವರ ಒಂದು ದುರಾಸೆ ಅಥವಾ ಒಂದು ಸ್ವಾರ್ಥನ ಸಾಧಿಸ್ಕೊಳಕ್ಕೆ ಹೋಗ್ತಾರಲ್ಲ, ಎರಡೂ ಕಡೆಯಿಂದನೂ ಪಾಪದ ಕೆಲಸ ಆಗಿರುತ್ತೆ. ಇದಕ್ಕೆ ಆ ಕ್ಷಣದಲ್ಲಿ ಏನೋ ಗೆಲುವು ಸಿಕ್ತು ಅಂತ ಅನ್ನಿಸ್ಬೋದು, ಅಥವಾ ಒಂದು ದಿಮಾಕಲ್ಲಿ ಮೀಸೆ ತಿರುಗ್ಕೊಂಡು ಹೋಗಿರ್ಬೋದು, ಆದರೆ ಅದು ತುಂಬ ಕ್ಷಣಿಕ. ಅದು ಕಡೆಗೆ ಯಾವ ಥರ ಒಂದು ಜೀವನ ಪಾಠ ಕಲಿಸುತ್ತೆ ಅಂದರೆ ಮತ್ತೆ ಪುನಃ ಎದ್ದು ನಿಲ್ಲೋದಕ್ಕೂ ಕೂಡ ಕಷ್ಟ ಆಗ್ತಿರುತ್ತೆ. ಯಾರಿಂದನೂ ಪಾಠ ಕಲಿಯಲ್ಲ, ನಾವೇ ನಮ್ಮ ದುರಹಂಕಾರದಲ್ಲಿ ಬದುಕ್ತಾ ಇರ್ತೀವಿ ಅಂತ ಹೋದರೆ ಆ ಕ್ಷಣದಲ್ಲಿ ಗೆಲುವು ಸಿಗುತ್ತೆ, ಅದು ತಾತ್ಕಾಲಿಕವಾಗಿರುತ್ತೆ. ಆದರೆ ಜೀವನ ಮತ್ತು ದೇವರು ಸರಿಯಾದ ಪಾಠ ಕಲಿಸ್ತಾರೆ. ಹೇಗೆ ಅಂತಂದರೆ ನೆಲಕ್ಕೆ ಬಿದ್ದ ಮೇಲೆ ಹೇಳೋಕ್ಕಾಗದೇ ಇರೋ ಸ್ಥಿತಿಲಿ ಪಾಠ ಕಲಿಸಿರುತ್ತೆ ಜೀವನ. ಆ ಸ್ಥಿತಿಲಿದ್ದಾಗ ಒಂದೇ ಒಂದು ಅವ್ರ ಕೈಯಲ್ಲಿ ಉಳಿಯೋದು ಏನು ಅಂದರೆ ಪಶ್ಚಾತ್ತಾಪ ಪಡೋದು. ಯಾಕೆಂದರೆ ಪುನಃ ಹಿಂದಿನ ಕಾಲಕ್ಕೆ ಹೋಗಿ ಆ ಸಮಯಕ್ಕೆ ಹೋಗಿ ಅದನ್ನು ಮಾಡಿದಂಥ ತಪ್ಪನ್ನಂತೂ ತಿದ್ಕೊಳ್ಳೋದಕ್ಕಾಗೋದಿಲ್ಲ. ಪಶ್ಚಾತ್ತಾಪ ಪಡ್ತಾ ಕೂರೋದು ಒಂದೇ ಉಳಿದಿರುತ್ತೆ. ಯಾರು ಕೆಟ್ಟ ಕೆಲಸನ ಮಾಡಿರ್ತಾರೋ, ಹಾಗೆ ಆ ಕೆಟ್ಟ ಕೆಲಸಕ್ಕೆ ಯಾರು ಸಹಕಾರ ಕೊಟ್ಟಿರ್ತಾರೋ ಇಬ್ರಿಗೂ ಕೂಡ ಇದು ಅಪ್ಲೈ ಆಗೇ ಆಗುತ್ತೆ. ಆದ್ದರಿಂದ ಸಮಯೋಚಿತವಾಗಿ ಹಾಗೆಯೇ ಇರೋದ್ರಲ್ಲೇ ದೇವರು ಕೊಟ್ಟಂತಹ ಬುದ್ಧಿಯಲ್ಲಿ ಪಾಪ ಪುಣ್ಯದ ಅರಿವಿಟ್ಕೊಂಡು ಬದುಕೋದು ತುಂಬ ಮುಖ್ಯ ಆಗುತ್ತೆ. ದುರಾಸೆ, ಸ್ವಾರ್ಥ, ಮೋಸ ಇದೆಲ್ಲವೂ ಇದೆಯಲ್ಲ, ಇದೆಲ್ಲವೂ ಕೂಡ ಏನಂತಾರೆ ಒಂದು ರೀತಿ ಒಳಗಡೆ ಬೀಜವಾಗಿ ಮೊಳೆತು ಮರವಾಗಿ ಬೆಳೀತಾ ಹೋಗ್ತಿರುತ್ತೆ. ಆದ್ದರಿಂದ ಚಿಕ್ಕ ವಯಸ್ಸಲ್ಲಿ ಒಳ್ಳೆಯ ಸಂಸ್ಕಾರ ಬಂದರೆ ಆಗ ಇದೆಲ್ಲವೂ ಕೂಡ ನಾಶವಾಗಿ ಹೋಗಿ ಒಬ್ಬ ಉತ್ತಮ ವ್ಯಕ್ತಿಯ ಜನನ ಆಗುತ್ತೆ ಅಂತ ಹೇಳ್ಬೋದು. ನಾವು ಎಷ್ಟೋ ಸತಿ ಕತೆಗಳನ್ನು ಕೇಳಿದ್ವಿ, ಅಯ್ಯೋ ಇವ್ರಿಗೆ ದುಡ್ಡು ಕಾಸಿಗೆ ಗತಿ ಇರಲಿಲ್ಲ, ಏನೋ ಒಂದು ಇವರು ಚಿಕ್ಕ ಪುಟ್ಟ ವ್ಯವಹಾರ ಮಾಡ್ತಿದ್ರು, ಏನೋ ಒಂದು ಇಲ್ಲಿ ಬೀದಿ ಬದಿಲಿ ಹಾಲು ಮಾರ್ತಿದ್ರು, ಬೆಣ್ಣೆ ಮಾರ್ತಿದ್ರು, ಮೊಸರು ಮಾರ್ತಿದ್ರು, ಅಥವಾ ಏನೋ ಒಂದು ಚಿಕ್ಕ ಅಂಗಡಿ ಇಟ್ಕೊಂಡು ಏನೋ ಮಾಡ್ತಿದ್ರು, ನೋಡ್ತಾನೆ ಸಾಕಷ್ಟು ದುಡ್ಡು ಬಂತು ಅಂತ ಕೂಡ ಹೇಳ್ತಾರೆ. ಕೆಲವರು ಹೇಳ್ತಾರೆ ಅವಾಗ ಇಲ್ಲ ನ್ಯಾಯವಾಗಿ ದುಡಿದ್ರು, ಕೆಲವ್ರು ಹೇಳ್ತಾರೆ ನ್ಯಾಯ ಏನೂ ಇಲ್ಲ ಎಲ್ಲ ಕಲ್ಬರ್ಕೆ ಮಾಡಿ ಮಾರ್ತಾಯಿದ್ರು, ಹಾಗಾಗಿ ನೋಡ್ತಾನೆ ಇವರು ಶ್ರೀಮಂತರಾದರು, ಇಲ್ಲದೆ ಇಷ್ಟು ಬೇಗ ದುಡ್ಡು ಹೇಗೆ ಬರೋದಕ್ಕೆ ಸಾಧ್ಯ ಅಂತೇಳಿ. ಅಂದರೆ ಇಂಥ ಸಂದರ್ಭದಲ್ಲಿ ಆ ಒಂದು ವ್ಯಾಲ್ಯೂ ಏನಿರುತ್ತಲ್ಲ, ಅಥವಾ ಒಂದು ಸಂಸ್ಕಾರ ಅಥವಾ ಒಂದು ಎಥಿಕ್ಸು ಇದೆಲ್ಲವುದು ಏನಿರುತ್ತಲ್ಲ, ಇದೆಲ್ಲವುದು ಇದ್ದರೆ ನ್ಯಾಯ ಮಾರ್ಗದಲ್ಲಿ ಮಾಡ್ತಿರೋ ಕೆಲಸನ ಮುಂದೆ ತೊಗೊಂಡೋಗಿ ನ್ಯಾಯವಾಗಿ ದುಡಿಯೋದಕ್ಕೆ ಸಹಾಯ ಆಗುತ್ತೆ. ಆದರೆ ಅದು ಯಾವುದು ಇಲ್ಲ ಅಂತಾದರೆ ಹೇಗಾದರೂ ಸರಿ. ತಿಂಡಿ ಎಲ್ಲ ಆಯಿತು, ರೆಡಿಯಾಗಿ ಒಂದು ಫಂಕ್ಷನಿಗೆ ಹೋಗ್ತಾ ಇದ್ದೀನಿ. ಈ ಮೈಸೂರು ಸಿಲ್ಕನ್ನು ಹಿಂದೆ ಕೂಡ ಒಂದ್ಸತಿ ಉಟ್ಕೊಂಡಾಗ ಮೋಸ್ಟ್ಲಿ ವ್ಲಾಗ್ ಮಾಡಿದ್ದೆ ಅನಿಸಿದೆ. ನನ್ನ ಕಸಿನ್ ಮದುವೆಗೆ ಅಂತ ಶೃಂಗೇರಿಗೆ ಹೋಗಿದ್ದೆ. ಸುಮಾರು ಜನ ನಿಮ್ಮೆಲ್ಲ ಆ ವ್ಲಾಗ್ನ ನೋಡಿದ್ದೀರಾ ನಂಗೆ ಗೊತ್ತು, ಬಟ್ ನೋಡ್ಕೊಂಡು ಬನ್ನಿ. ಆವಾಗ ಉಟ್ಕೊಂಡಿದ್ದೆ, ಅದಾದ್ಮೇಲೆ ಉಟ್ಕೊಂಡಿದ್ದೀನಿ. ಬಟ್ ವ್ಲಾಗ್ ಮಾಡೋಕ್ಕೆ ಸಂದರ್ಭ ಬಂದಾಗ ಅಂದರೆ ಆವಾಗ ಅಂತ ಹೇಳ್ಬೋದು. ಅದ್ರ ಜೊತೆ ನಾನು ಆವಾಗ ಗ್ರೀನ್ ಕಲರ್ ಬ್ಲೌಸ್ ಹಾಕ್ಕೊಂಡಿದ್ದೆ, ಪ್ಯಾರೆಟ್ ಗ್ರೀನು. ಇವತ್ತು ವೈಟ್ ಹಾಕ್ಕೊಂಡಿದ್ದೀನಿ. ಇವಾಗ ವೈಟ್ ಜೊತೆ ಕಾಂಟ್ರಾಸ್ಟ್ ಮಾಡ್ಕೊಳ್ಳೋದು ಸುಮಾರು ನಡೀತಿದೆ ಅಲ್ವಾ. ಬ್ಲೂ ಇರ್ಬೋದು, ರೆಡ್ ಇರ್ಬೋದು, ಅಥವಾ ಸೊ ವೈಟ್ ಜೊತೆಗೆ ಹಾಕ್ಕೊಂಡಿದ್ದೀನಿ ಈ ರೀತಿಯಾಗಿ. ಇದ್ರ ಮೇಲೆ ಜಿಂಕೆದು ಇದಿದೆ, ಬುಟ್ಟ ಥರ ಇದೆ, ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ಹೋಗ್ಬಿಟ್ಟು ಫಂಕ್ಷನ್ಗೆ ಹೋಗಿ ಬರ್ತೀನಿ. ಒಟ್ಟಿನಲ್ಲಿ ದುಡ್ಡನ್ನು ದುಡಿಬೇಕು, ಬೇರೆಯವ್ರ ಪಾಲಿಂದ ಕಿತ್ಕೊಂಡಾದರೂ ಸರಿ ದುಡಿತಾ ಇರಬೇಕು, ಶ್ರೀಮಂತರಾಗಬೇಕು, ಸಮಾಜದಲ್ಲಿ ನಾವು ಗ್ರೇಟ್ ಅಂತ ತೋರಿಸ್ಕೋಬೇಕು. ಈ ಥರದ ದುರ್ಬುದ್ಧಿ ಇರೋ ಜನಗಳೇನಿರ್ತಾರಲ್ಲ ಇವರಂತೂ ವಯಸ್ಸಾದವ್ರನ್ನ, ಮಕ್ಕಳನ್ನ ಯಾರನ್ನು ಬಿಡದೆ ತಮ್ಮ ಸ್ವಾರ್ಥಕ್ಕೆ ಬಳಸ್ಕೋತಾರೆ. ಮಕ್ಕಳ ತಲೆಯಲ್ಲೂ ಅದೇ ದುರ್ಬುದ್ಧಿನ ತುಂಬ್ತಾರೆ. ವಯಸ್ಸಾದವ್ರಿಗೂ ಕೂಡ ಒಂದು ರೀತಿ ಬ್ರೈನ್ ವಾಶ್ ಮಾಡಿ ತಮ್ಮ ಸ್ವಾರ್ಥನ ಮೆರೆಸ್ಕೊಳ್ಳೋದಕ್ಕೋಸ್ಕರ ಏನು ಬೇಕಾದರೂ ಜಗಳ ಹಚ್ಚಿ ಗಲಾಟೆ ಮಾಡಿಸಿ ನೋಡ್ತಾ ಇರ್ತಾರೆ. ಆದರೆ ಇದೆಲ್ಲವೂ ಕೂಡ ನಾನು ಮೊದಲೇ ಹೇಳಿದಾಗೆ ಕ್ಷಣಿಕನೇ. ಇದೆಲ್ಲದಕ್ಕೂ ಕೂಡ ಒಂದು ಪರದೆ ಬೀಳುತ್ತೆ. ಒಂದು ನಿಚ್ಚಳವಾದ ನ್ಯಾಯವಾದ ಏನಿರುತ್ತಲ್ಲ ಅದು ಬೆಳಕಿಗೆ ಬಂದೇ ಬರುತ್ತೆ.
ಆದ್ದರಿಂದ ಹಿಂದಿನವ್ರು ಹೇಳ್ತಿದ್ರಲ್ವ ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕು ಅಂಥೇಳಿ, ಹಾಗೆ ನಡೆಯೋದ್ರಲ್ಲೇ ಜೀವನ ಇರೋದು ಅಂತ ಅನಿಸುತ್ತೆ. ಹಾಂ, ಇದಿಷ್ಟು ನನ್ನ ಮನಸ್ಸಿನ ಮಾತಾಗಿತ್ತು. ಇವಾಗ ಶಾಪಿಂಗಿಗೆ ಬರೋಣ. ತುಂಬ ಜನಕ್ಕೆ ಇಷ್ಟ ಆಗಿರೋವಂಥದ್ದು, ಇವತ್ತಿನ ದಿವಸ ನನ್ನ ಮಗಳು ಒಂದು ಮಿಂತ್ರಾದಿಂದ ನೈಟ್ ಸೂಟ್ ತರಿಸಿದ್ಲು. ನಾನು ಕೂಡ ಹಿಂದಿನ ಬ್ಲಾಗಲ್ಲಿ ಒಂದು ನೈಟ್ ಸೂಟ್ನ ತೊಗೊಂಡೆ ಅಂಥೇಳಿ ನಿಮಗೆ ತೋರಿಸಿದ್ದೆ. ಅದು ಸೈಜು ನಂಗೆ ಸ್ವಲ್ಪ ದೊಡ್ಡದಾಯಿತು ಅಂಥೇಳಿ ನಾನು ಅದನ್ನು ವಾಪಸ್ ಕಳಿಸ್ಬೇಕಾಗಿ ಬಂತು. ಆಮೇಲೆ ನನ್ನ ಮಗಳು ತರಿಸ್ಕೊಂಡ್ಲು. ಇದು ಐ ಲೈಕ್ ಮೀನೋ ಒಂದು ಬ್ರ್ಯಾಂಡಿಂದಿದು. ಇವ್ರದ್ದು ಬಟ್ಟೆ ಕ್ವಾಲಿಟಿ ಚೆನ್ನಾಗಿರುತ್ತೆ, ಪ್ರಿಂಟ್ಸ್ ಚೆನ್ನಾಗಿರುತ್ತೆ, ಹಾಗೆ ಪ್ರೈಸ್ ಕೂಡ ಒಂದು ರೀತಿ ಡೀಸೆಂಟ್ ಆಗಿರುತ್ತೆ. ಇದು ಟೈಗರ್ ಪ್ರಿಂಟ್ ಇರುವಂತಹ ಬ್ಲ್ಯಾಕ್ ಕಲರ್ ನೈಟ್ ಸೂಟು. ನಿಮಗೇನಾದ್ರು ಲಿಂಕ್ ಬೇಕಿದ್ದರೆ ಹಿಂದಿನ ವ್ಲಾಗಿಂದಿರ್ಬೋದು ಅಥವಾ ಇದಿದ್ದರೆ ಈ ವ್ಲಾಗಲ್ಲಿ ತೋರಿಸ್ತಿರೋದಿರ್ಬೋದು, ಲಿಂಕ್ ಬೇಕಿದ್ದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಇದು ನೆಕ್ಸ್ಟ್ ಡೇ, ಇವತ್ತಿನ ದಿವಸ ಬೆಳಗಿನ ಹೊತ್ತು ಸಮಯದಲ್ಲಿ ನೀವು ನಾನೇನು ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಸೊ ಕಾಫಿ ಡಿಕಾಕ್ಷನ್ ಹಾಕ್ತಾಯಿದ್ದೀನಿ. ಈ ರೀತಿ ಕಾಫಿ ಮಾಡೋದನ್ನು ನಿಮ್ಮ ಜೊತೆ ಹಂಚ್ಕೊಂಡಾಗೆಲ್ಲ ಸುಮಾರು ಜನ ನೀವು ಹೇಳ್ತೀರಾ, ನೀವು ಕೂಡ ಬೆಳಗ್ಗೆ ಎದ್ದು ಹೇಗೆ ಒಂದು ಒಳ್ಳೆ ಟೀ ಮಾಡ್ಕೊಂಡು ಕುಡಿದು ನಿಮ್ಮ ದಿನಾನ ಶುರು ಮಾಡ್ತೀರಾ, ಅಥವಾ ಕಾಫಿ ಕುಡಿದು ಹೇಗೆ ದಿನ ಶುರು ಮಾಡ್ತೀರಾ ಅಂತ ಹೇಳ್ತಾ ಇರ್ತೀರಾ. ಈ ಒಂದು ಏನು ಕಾಫಿ ಫಿಲ್ಟ್ರ್ ಇದೆಯಲ್ಲ, ಇದು ಸ್ವಲ್ಪ ಚಿಕ್ಕ ಸೈಜಿಂದ ಅಂತಲೇ ಹೇಳ್ಬೋದು. ಇದರಲ್ಲಿ ಸುಮಾರು ಒಂದು 3/4 ಭಾಗದಷ್ಟು ಪುಡಿನ ಹಾಕಿದಾಗ ಇದಕ್ಕೆ ಬಿಸಿನೀರು ಒಂದೇ ಸತಿಗೆ ಹಾಕೋದಕ್ಕೆ ಜಾಗ ಇರೋದಿಲ್ಲ. ಒಂದು 3-4 ಸತಿ ಸ್ವಲ್ಪ ಹಾಕ್ತಾ ಇರಬೇಕು, ಆಗ ಸ್ಟ್ರಾಂಗ್ ಆಗಿರೋ ಡಿಕಾಕ್ಷನ್ನು ಇಳಿಯುತ್ತೆ. ಚಿಕ್ಕದು ಸೈಜು ಅಂತ ಹೇಳಿ ದೊಡ್ಡ ಸೈಜಿನ ಫಿಲ್ಟ್ರ್ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಅದಕ್ಕೆ ತಕ್ಕ ಹಾಗೆ ಪುಡಿನ ಹಾಕಬೇಕಾಗತ್ತೆ. ಸ್ಟ್ರಾಂಗಾಗಿ ಡಿಕಾಕ್ಷನ್ನು ಇಳಿಯೋದಿಲ್ಲ. ನೀವು ಡಿಕಾಕ್ಷನ್ನ ಎಷ್ಟು ಸ್ಟ್ರಾಂಗಾಗಿ ಮಾಡಿಕೊಂಡ್ರು ಪರವಾಗಿಲ್ಲ, ಯಾಕೆಂದರೆ ನೀವು ಆಮೇಲೆ ಹಾಲನ್ನು ಬೆರೆಸ್ಕೊಂಡು ಲೈಟಾಗಿ ಕಾಫಿನ ಬೇಕಾದರೆ ಮಾಡ್ಕೋಬೋದು. ಅದೇ ಡಿಕಾಕ್ಷನ್ನೇ ನಿಮಗೆ ನೀರಾಗಿಬಿಟ್ರೆ ಕಾಫಿ ತುಂಬ ನೀರಾಗ್ತಾ ಹೋಗುತ್ತೆ, ಎಸ್ಪೆಷಲಿ ಫಿಲ್ಟರ್ ಕಾಫಿಗೆ. ಬ್ಲ್ಯಾಕ್ ಕಾಫಿ ಕುಡಿತಾರೆ ಅಂದರೆ ಅದು ಬೇರೆ, ಆದರೆ ಫಿಲ್ಟರ್ ಕಾಫಿಗಂತೂ ಡಿಕಾಕ್ಷನ್ ನಿಮಗೆ ಸ್ವಲ್ಪ ಸ್ಟ್ರಾಂಗಾಗಿ ಗಟ್ಟಿಯಾಗಿ ಬರಬೇಕಾಗತ್ತೆ. ಹಾಗಾಗಿ ಚಿಕ್ಕ ಸೈಜಿನ ಫಿಲ್ಟ್ರ್ಗಳನ್ನ ಇಟ್ಕೊಳ್ಳೋದು ಒಳ್ಳೆಯದು. ಫಿಲ್ಟ್ರ್ ಎಲ್ಲಿ ತೊಗೊಳ್ರಿ ಎಷ್ಟು ಅಂತೆಲ್ಲ ಕೇಳ್ತಿರ್ತಾರೆ. ಇದು ಸುಮಾರು ದಿವಸ ಆಗಿದೆ ನಾನು ತೊಗೊಂಡು. ನಾನು ಅಂಗಡಿಯಲ್ಲೇ ತೊಗೊಂಡಿದ್ದು, ನಾನು ಆನ್ಲೈನಲ್ಲಿ ತೊಗೊಂಡಿಲ್ಲ. ಬಟ್ ಆನ್ಲೈನ್ನಲ್ಲಿ 1-2-3 ಒಳ್ಳೆ ಬ್ರ್ಯಾಂಡಿಂದು ಒಳ್ಳೆ ರಿವ್ಯೂ ಇರುವಂಥದ್ದನ್ನು ನಾನು ಗಮನಿಸೀನಿ. ಅದರ ಲಿಂಕ್ಗಳೇನಾದರೂ ನಿಮಗೆ ಬೇಕಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸ್ಬೋದು, ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಇದಾದಮೇಲೆ ಸಂಜೆ ಹೊತ್ತಿಗೆ ನಾನು ನನ್ನ ಫ್ರೆಂಡ್ ಜೊತೆಗೆ ಸ್ಟಾಪಿಗೆ ಹೋಗಿದ್ದೆ. ಯಾಕೆ ಅಂತಂದರೆ ಇಲ್ಲಿ ಸೇಲ್ ನಡೀತಾ ಇತ್ತು. ಸೇಲ್ನಲ್ಲಿ ಏನೆಲ್ಲ ಆಫರ್ ಇದೆ ನೋಡ್ಕೊಂಡು ಬರೋಣ, ಹಾಗೆ ನನಗೆ ಬೇಕಾಗಿರೋಂಥ ಸಾಮಾನುಗಳು ಸಿಗತ್ತಾ ಅಂತಲೂ ಒಂದಿತ್ತು. ಜೊತೆಗೆ ನಿಮಗೂ ಕೂಡ ಎಲ್ಲ ತೋರಿಸೋಣ ಅಂತ ಇತ್ತು. ಈ ಸತಿ ನಂಗೆ ಹೋದಾಗ ತುಂಬ ಇಷ್ಟ ಆಗಿದ್ದು ಡಬ್ಲ್ಯೂ ಬ್ರ್ಯಾಂಡು, ಹಾಗೆಯೇ ಬೀಬಾ, ಇದೆಲ್ಲದೂ ಸರಿ. ಆದರೆ ಡಬ್ಲ್ಯೂನಲ್ಲಿ ಕುರ್ತಾ ಮತ್ತು ದುಪಟ್ಟದ ಸೆಟ್ಗಳು ಸುಮಾರಿತ್ತು, ಹಾಗೆ ಡಿಸ್ಕೌಂಟ್ ಇತ್ತು, 40% ತನಕನೂ ಇತ್ತು. ಅದು ನಂಗೆ ತುಂಬ ಇಷ್ಟ ಆಯಿತು. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಇಲ್ಲಿ ಜ್ಯುವೆಲ್ರಿ ಸೆಕ್ಷನಲ್ಲಿ ಏನಾರೋ ಇದೆಯಾ ಅಂಥೇಳಿ, ಎಸ್ಪೆಷಲಿ ಕಾಲೇಜ್ಗೆ ಹೋಗೋರು ಅಥವಾ ದಿನ ಕೆಲಸಕ್ಕೆ ಒಡವೆಗಳನ್ನು ಚೇಂಜ್ ಮಾಡಿಕೊಂಡು ಮ್ಯಾಚ್ ಮಾಡ್ಕೊಂಡು ಹಾಕೊಳ್ಳೋವಂಥವ್ರಿಗೆ ಈ ಥರದ್ದೆಲ್ಲ ಇಮಿಟೇಷನ್ ಜ್ಯುವೆಲ್ರಿಗಳು ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅನಿಸುತ್ತೆ. ನನಗೆ ಇತ್ತೀಚಿನ ದಿನಗಳು ಹೊರಗೆ ಹೋದಾಗ ಯಂಗ್ಸ್ಟರ್ಸ್ಗಳು ತುಂಬ ಜನ ಸಿಗ್ತಾರೆ. ನಿಮ್ಮ ಬ್ಲಾಗ್ನ, ಕುಕ್ಕಿಂಗ್ ವೀಡಿಯೋನ ನೋಡ್ತೀನಿ ಅಂತ ಹೇಳ್ತಾರೆ. ಎಸ್ಪೆಷಲಿ 25 to 30 ಏಜ್ ಗ್ರೂಪ್ನಲ್ಲಿ ಸುಮಾರು ಜನ ಸಿಗ್ತಾರೆ. ನಮಗೆ ಎಷ್ಟೋ ಹಬ್ಬಗಳ ಆಚರಣೆಗಳನ್ನು ನಿಮ್ಮ ಬ್ಲಾಗ್ಗಳ ಮೂಲಕ ನೋಡೋದ್ರ ಮೂಲಕ ನಮಗೂ ಕೂಡ ಕಲ್ತ ಹಾಗಾಗತ್ತೆ ಅಂತ ಕೂಡ ಹೇಳ್ತಿರ್ತಾರೆ. ಸೊ ಯಂಗ್ಸ್ಟರ್ಸು, ಯಂಗ್ ಆಡಿಯನ್ಸು ತುಂಬ ಜನ ಇದ್ದಾರೆ. ಆ್ಯಂಡ್ ಇನ್ನೊಂದು ಖುಷಿ ವಿಷಯ ಏನಂದರೆ ಬಂದು ಮಾತಾಡಿಸ್ತಾರೆ, ಅದು ತುಂಬ ಖುಷಿ ಆಗುತ್ತೆ. ಸೊ ಈ ಥರದ ಜ್ಯುವೆಲ್ರಿ ಏನಿದೆಯಲ್ಲ, ಇದೆಲ್ಲದನ್ನು ಕೂಡ ದಿನ ನೀವು ಮ್ಯಾಚ್ ಮಾಡಿಕೊಂಡು ಚೇಂಜ್ ಮಾಡಿ ಹಾಕ್ಕೊಳ್ತೀರಾ ಅಂತಂದರೆ ಕಾಲೇಜಿಗಿರ್ಬೋದು, ಆಫೀಸಿಗಿರ್ಬೋದು ಎಲ್ಲ ಚೆನ್ನಾಗಿರುತ್ತೆ. ಯಾಕೆ ಅಂತಂದರೆ ದಿನಾನು ಚಿನ್ನದ್ದಾಗಲಿ ಅಥವಾ ಸಿಲ್ವರ್ದಾಗಲಿ ಅಥವಾ ಕಾಸ್ಟ್ಲಿ ಆಗಿ ಯಾವುದೇ ಇರೋ ಒಡವೆಗಳಾಗಲಿ ಒಂದೊಂದು ಸತಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನೆಲ್ಲ ಕಮ್ಯೂಟ್ ಮಾಡ್ತಿದ್ದಾಗ ಕಷ್ಟ ಆಗುತ್ತೆ ಹಾಕೊಳ್ಳೋದಕ್ಕೆ. ಅಕಸ್ಮಾತ್ ಎಲ್ಲೋ ಅದು ಬಿದ್ದು ಹೋಯಿತು, ಏನೋ ಒಂದು ಗೊತ್ತಿಲ್ಲ ಚಾತುರ್ಯ ಆಯಿತು, ಅದ್ರ ಬದಲಾಗಿ ಈ ಥರದ ಇಮಿಟೇಷನ್ ಜ್ಯುವೆಲ್ರಿಗಳನ್ನು ಹಾಕ್ಕೊಂಡ್ರೆ ಮ್ಯಾಚಿಂಗೂ ಆಯಿತು, ಜೊತೆಗೆ ನೋಡೋಕ್ಕೂ ಕೂಡ ಚೆನ್ನಾಗೇ ಇತ್ತು ಅಂತಲೇ ಹೇಳ್ಬೋದು. ಅದು ಕೂಡ ನೀವು ಟ್ರೈ ಮಾಡ್ಬೋದು, ಅದ್ರ ಮೇಲೆ ಯಾವ ಡಿಸ್ಕೌಂಟು ಇಲ್ಲ. ಹಾಗೆ ಡಬ್ಲ್ಯೂ ಬ್ರ್ಯಾಂಡಿನ ಸೆಕ್ಷನಿಗೆ ಬಂದಾಗ ಈ ರೀತಿ ಕುರ್ತಾ ಮತ್ತು ದುಪ್ಪಟ್ಟದ ಸೆಟ್ಗಳು ತುಂಬ ಇತ್ತು. ನನಗೆ ತುಂಬ ಇಷ್ಟ ಆಯಿತು. ಏನು 2000 to 3000 ರೇಂಜ್ ಒಳಗೆ ಸಾಕಷ್ಟು ಕಲೆಕ್ಷನ್ ಇತ್ತು. ಹಾಗೆಯೇ ಸಾಮಾನ್ಯವಾಗಿ ಡಿಸ್ಕೌಂಟು ಅಂತ ಬಂದಾಗ ಒಳ್ಳೆ ಪೀಸಸ್ಗಳು ಸಿಗೋದು ಕಡಿಮೆ ಇರುತ್ತೆ, ಅಥವಾ ನಮಗೆ ಸೈಜ್ಗಳು ಸಿಗ್ತಿರಲ್ಲ. ಎಷ್ಟೋ ಸತಿ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ನಿಮಗೂ ಕೂಡ ಆಗಿದೆ ಅಂತ ಅಂದ್ಕೊಳ್ತೀನಿ. ಆದರೆ ಈ ಸತಿ ಒಳ್ಳೊಳ್ಳೆ ಕುರ್ತಾ ಸೆಟ್ಗಳು ಇತ್ತು. ಇದು ಕೂಡ ನನಗೆ ಇಷ್ಟ ಆಯಿತು. ಇನ್ನೇನು ಬೇಸಿಗೆಗಾಲ ಬರುತ್ತೆ, ಬೇಸಿಗೆಯಲ್ಲಿ ಹಗುರವಾದ್ದು
ತಿಳಿ ಬಣ್ಣದ್ದು ಲೈಟ್ ಕಲರ್ಗಳು ಎಷ್ಟು ಬಟ್ಟೆ ಇದ್ದರೂ ಸಾಲದು. ಯಾಕೆಂತಂದರೆ ಬೇಗ ಬೇಗ ಚೇಂಜ್ ಮಾಡೋ ಹಂಗೆ ಆಗ್ತಿರುತ್ತೆ, ಅಥವಾ ಧೂಳು ಕೊಳೆ ಏನೋ ಒಂದು ಆಗ್ತಿರುತ್ತೆ ಹೊರಗಡೆ ಹೋದಾಗ. ಸೊ ಅಂಥ ಸಂದರ್ಭದಲ್ಲಿ ಹಗುರವಾಗಿರೋ ಕಾಟನ್ ಬಟ್ಟೆಗಳು ತುಂಬ ಅಂದರೆ ತುಂಬ ಬೇಕಾಗ್ತಿರುತ್ತೆ. ಅಂಥ ಸಮಯಕ್ಕೆ ನೀವು ಖಂಡಿತ ಇದನ್ನೆಲ್ಲ ತೊಗೋಬೋದು. ಸಾಕಷ್ಟು ಒಳ್ಳೆ ಕಲೆಕ್ಷನ್ ಇತ್ತು ಡಬ್ಲ್ಯೂ ಬ್ರ್ಯಾಂಡಲ್ಲಿ, ಹಾಗೆ ಬಿವಾದಲ್ಲೂ ಇತ್ತು. ಆಮೇಲೆ ಶಾಪರ್ ಸ್ಟಾಪಿಂದ ಅವ್ರದ್ದೇ ಒಂದು ಬ್ರ್ಯಾಂಡ್ ಇದೆ ಸ್ಟಾಪ್ ಅಂತ ಹೇಳಿ, ಅದರಲ್ಲೂ ಕೂಡ ಕುರ್ತಾ ಮತ್ತು ಬಾಟಮ್ ಇದನ್ನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಇದ್ರು ಮಾಡ್ಕೊಳ್ಳೋದು ಕೂಡ ಇತ್ತು. ಇದು ಬರೀ ಕುರ್ತಾ, ಇದು ಕೂಡ ಡಬ್ಲ್ಯೂದೇನೆ. ಈ ಯೆಲ್ಲೋ ಕಲರ್ ಕುರ್ತಾ ತುಂಬ ಚೆನ್ನಾಗಿತ್ತು. ನೀವು ಯಾವ್ದಾದ್ರು ಚಿಕ್ಕ ಪುಟ್ಟ ಫಂಕ್ಷನ್ಗೆ ಹಾಕ್ಕೊಳ್ತೀರಾ ಅಂದರೆ ಅದಕ್ಕೂ ಕೂಡ ಕರೆಕ್ಟಾಗಿ ಆ್ಯಪ್ಟ್ ಆಗಿದೆ ಅಂತ ನಂಗೆ ಅನಿಸ್ತು. ಅದ್ರ ಪಕ್ಕದಲ್ಲಿ ಎಂಬ್ರಾಯ್ಡ್ರಿ ಇರೋಂಥ ಬ್ಲೂ ಕುರ್ತಾ, ಒಂದು ಲೈಟ್ ಬ್ಲೂ, ಒಂದು ಡಾರ್ಕ್ ಬ್ಲೂ, ಇದು ಎರಡು ಕೂಡ ಚೆನ್ನಾಗಿತ್ತು. ನಾನು ಯಾವೆಲ್ಲ ಕುರ್ತಾನ ಟ್ರೈ ಮಾಡಿದೆ ನೀವು ನೋಡ್ತೀರಾ. ಹಾಗೆ ಇದು ಸ್ಟಾಪ್ ಬ್ರ್ಯಾಂಡಿಂದು ಫುಲ್ ಸೆಟ್ ಇತ್ತು. ವಿದಿನ್ 2000 ರುಪೀಸ್ ಇತ್ತು. ಪ್ಯಾಂಟು, ದುಪ್ಪಟ್ಟ, ಡ್ರೆಸ್ಸು ಎಲ್ಲದು ಕೂಡ ಸಿಗ್ತಾಯಿತ್ತು. ಇವತ್ತಿನ ದಿವಸ ಒಂದು ಮೆಟೀರಿಯಲ್ ತೊಗೊಂಡು ಹೊಲಿಸೋದಕ್ಕೇ ಸಾಕಷ್ಟು ದುಡ್ಡಾಗುತ್ತೆ. ಅಂಥದ್ರಲ್ಲಿ ನಿಮಗೆ ರೆಡಿಮೇಡು 2000 ರೂಪಾಯಿ ಅಥವಾ 1500 ರೂಪಾಯಿ ಒಳಗೆ ಸಿಗುತ್ತೆ ಅಂದರೆ ಒಳ್ಳೆ ಡೀಲೆ ಅಂತ ನನಗನ್ಸುತ್ತೆ. ಕಾಟನ್ ಬಟ್ಟೆಗಳು ನೀವು ಹೊರಗಷ್ಟೇ ಹಾಕ್ಕೊಳ್ಳೋದಲ್ಲ, ಆಮೇಲೆ ಸ್ವಲ್ಪ ಕಲರೆಲ್ಲ ಫೇಡ್ ಆಯಿತು ಅಂದರೆ ನೀವು ಆರಾಮಾಗಿ ಮನೆಯಲ್ಲೂ ಕೂಡ ಹಾಕ್ಕೊಂಡು ಕಡೆ ತನಕ ಉಪಯೋಗಿಸ್ಕೋಬೋದು ಅದನ್ನು. ಅದೇ ಒಂದು ಅಡ್ವಾಂಟೇಜು ಅಂತ ಹೇಳ್ಬೋದು. ಒಂದೊಂದ್ಸರಿ ಸಿಂಥೆಟಿಕ್ಕು ಅಥವಾ ಮಿಕ್ಸ್ ಇರೋ ಅಂಥದ್ದು ಇದೆಲ್ಲದು ಕೂಡ ಕಷ್ಟ ಆಗುತ್ತೆ ಆ ಥರ ಮಾಡೋದಕ್ಕೆ. ಇಲ್ಲಿ ಫುಲ್ ಸೂಟ್ ಸೆಟ್ ಇರೋವಂಥದ್ದು ಇತ್ತು. ಆಮೇಲೆ ಇದು ಕುರ್ತಾ ಮತ್ತು ಬಾಟಮ್ ಇರೋವಂಥದ್ದು. ಈ ಕಲರ್ ನನಗೆ ಇಷ್ಟ ಆಯಿತು, ಚೆನ್ನಾಗಿತ್ತು. ಸೊ ಇವಾಗ ಏನೆಲ್ಲ ಕುರ್ತಾ ತೊಗೊಂಡು ಟ್ರೈ ಮಾಡ್ತಾಯಿದ್ದೀನಿ ಅಂತ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಈ ಯೆಲ್ಲೋ ಕಲರು ಇದೆಯಲ್ಲ, ಇದು A-ಲೈನ್ ಕುರ್ತಾ ಚೆನ್ನಾಗಿತ್ತು. ಬಟ್ಟೆ ತುಂಬ ಏನು ಅಂದರೆ ಪ್ಯೂರ್ ಸಿಲ್ಕ್ ಅಲ್ಲ, ಮಿಕ್ಸ್ ಅದು ಮ್ಯಾಚ್ ಮಾಡ್ಕೋಬೋದು. ಹಾಗೆ ನನ್ನ ಫ್ರೆಂಡ್ ಕೂಡ ಒಂದು ಕುರ್ತಾ ಟ್ರೈ ಮಾಡ್ತಾಯಿದ್ರು ವೈಟ್ ಕಲರು. ಅಲ್ಲಿ ನೋಡಿದಾಗ ಚೆನ್ನಾಗಿ ಅನಿಸ್ತು, ಹಾಗಾಗಿ ಟ್ರೈ ಮಾಡೋಣ ಅಂತ ಅದನ್ನು ತೊಗೊಂಬಂದ್ವಿ. ಸ್ಲೀವ್ಸಲ್ಲೆಲ್ಲ ಲೇಸ್ ವರ್ಕು ಎಲ್ಲ ಇತ್ತು, ಚೆನ್ನಾಗಿತ್ತು. ಆದರೆ ಅದು ಸ್ವಲ್ಪ ಡಿಸ್ಕೌಂಟ್ ಹೋಗಿ ಕೂಡ ಸ್ವಲ್ಪ ದುಬಾರಿಯಾಗೆ ಬೆಲೆ ಇದೆ ಅಂತ ಅನ್ನಿಸ್ತು. 2,500 to 3,000ವರೆಗೂ ಬರ್ತಿತ್ತು. ಈ ಬ್ಲೂ ಕುರ್ತಾನ ಜೀನ್ಸ್ ಮೇಲೆ ಹಾಕೊಂಡು ಟ್ರೈ ಮಾಡ್ಬೋದು ಅಂತ ಅನ್ನಿಸ್ತು. ಯಾಕೆಂದರೆ ಈ ಲೈಟ್ ಬ್ಲೂ ಮತ್ತು ಡಾರ್ಕ್ ಬ್ಲೂ ಕಾಂಬಿನೇಷನ್ ಇದು ಚೆನ್ನಾಗಿದೆ. ಹಾಗೆಯೇ ಈ ಸ್ಟೈಲ್ ಕೂಡ ಚೆನ್ನಾಗಿದೆ, ಜೊತೆಗೆ ಪಾಕೆಟ್ ಇತ್ತು. ನಾನು ಯಾವ ಕುರ್ತಾ ತೊಗೊಂಡೆ ಅಂತ ನೀವೇನಾದ್ರು ಕೇಳಿದ್ರೆ ಯಾವುದೂ ತೊಗೊಳ್ಳಿಲ್ಲ. ಏನು ತೊಗೊಂಡೆ ಅಂತ ಕೊನೆಗೆ ನಿಮಗೆ ಗೊತ್ತಾಗುತ್ತೆ. ಕುರ್ತಾನ ಏನು ತೊಗೋಬೇಕು ಅಂತ ಅಂದ್ಕೊಳ್ಳಿಲ್ಲ, ಯಾಕೆ ಅಂತಂದರೆ ಕೆಲವೊಂದು ಬೇಸಿಕ್ ಎಸೆನ್ಷಿಯಲ್ಸ್ ಏನಿದೆಯಲ್ಲ ಅದು ಚೆನ್ನಾಗಿ ಸಿಕ್ತು ನಂಗೆ ಆಮೇಲೆ. ಸೊ ಅದನ್ನು ತೊಗೊಂಡೆ. ಅದಕ್ಕೂ ಮುಂಚೆ ಟ್ರೈ ಮಾಡ್ತಿರ್ಬೇಕಾದ್ರೆ ಈ ಕುರ್ತಾನೋ ಅಥವಾ ಲೈಟ್ ಬ್ಲೂ ಕುರ್ತಾನೋ ತೊಗೊಳ್ಳೋಣ ಅಂಥೇಳಿ ಇಟ್ಕೊಂಡಿದ್ದೆ ನಾನು ಶಾಪಿಂಗ್ ಬ್ಯಾಗಲ್ಲಿ. ನಿಮಗೂ ಕೂಡ ಹಂಗಾಗತ್ತೆ ಅಂತ ಅಂದ್ಕೊಳ್ತೀನಿ. ಕೊನೆಯ ಮೂಮೆಂಟಲ್ಲಿ ಬಿಲ್ ಹಾಕ್ಸೋಕ್ಕೆ ಹೋದಾಗ ಬೇಡ ಇವೆಲ್ಲ ಈಗ ಸದ್ಯಕ್ಕೆ ಅವಶ್ಯಕತೆ ಏನಿದೆ ಅದನ್ನು ತೊಗೊಳ್ಳೋಣ ಅಂಥೇಳಿ ತೊಗೊಂಬರ್ತೀವಲ್ವ. ನನಗೆ ಈ ನೆಕ್ ವರ್ಕ್ ನನಗೆ ಇಷ್ಟ ಆಯಿತು. ಇದು ಸ್ಲೀವ್ಸ್ ಕೂಡ ಚೆನ್ನಾಗಿತ್ತು. ಹಾಗೆ ಇದೊಂದು ಶರ್ಟ್ ಥರ ಇದನ್ನು ಟ್ರೈ ಮಾಡಿ ನೋಡಿದೆ, ಇದು ಕೂಡ ಚೆನ್ನಾಗಿತ್ತು. ಬಟ್ಟೆ ತುಂಬ ಸಾಫ್ಟಾಗಿತ್ತು. 1000 ರುಪೀಸ್ ಆಸ್ಪಾಸಲ್ಲಿ ಇದು ಸಿಗ್ತಾಯಿತ್ತು. ಇವತ್ತಿನ ದಿವಸ 3/4 ಫುಲ್ ಸ್ಲೀವ್ಸು ಎಲ್ಲ ನೋಡಿ ಬೇಜಾರಾಗೋಗಿದಲ್ವ. ಈ ಶಾರ್ಟ್ ಸ್ಲೀವ್ಸು ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು ನನಗೆ. ಬೇಸಿಗೆಗಾಲದಲ್ಲಂತೂ ತುಂಬ ಕಂಫರ್ಟಬಲ್ ಆಗಿರುತ್ತೆ ಅಂತ. ಹಾಗೆಯೇ ಈ ಪ್ಯಾಂಟ್ ಕೂಡ ಒಂದು ಕಾಟನ್ ಪ್ಯಾಂಟು, ಇದನ್ನು ಕೂಡ ಟ್ರೈ ಮಾಡಿದೆ ನಾನು. ನೆನೆ ಶಾಪರ್ ಸ್ಟಾಪಲ್ಲಿ ಏನೇನಿತ್ತು ಅಂತ ತೋರಿಸ್ತಾ ಇದ್ದೆ. ಶಾಪಿಂಗ್ ಏನು ಮಾಡಿದೆ ಅಂತ ಬಂದರೆ ಡ್ರೆಸ್ಗಳು, ಕುರ್ತಾಗಳು 1-2-3 ನೋಡಿದೆ. ಬಟ್ ಏನಾಯಿತು ನನಗೆ ಅಂತಂದರೆ, ಒಂದು ಸೈಜ್ ತೊಗೊಂಡ್ರೆ ದೊಡ್ಡದಾಗ್ತಿತ್ತು, ಒಂದು ಸೈಜ್ ತೊಗೊಂಡ್ರೆ ತೀರಾ ಬಾಡಿ ಹಗ್ಗಿಂಗ್ ಥರ ಆಗ್ತಿತ್ತು. ಹಾಗಾಗಿ ಎಷ್ಟೊಂದು ಟ್ರೈ ಮಾಡಿ ನೋಡಿದೆ, ನಿಮಗೂ ಕೂಡ ಕೆಲವು ಶೇರ್ ಮಾಡಿದೆ. ಕೆಲವೊಂದನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಕೊನೆಗೆ ನನಗೆ ಮುಖ್ಯವಾಗಿ ಕೆಲವೊಂದು ಮೇಕಪ್ ಇದು ಬೇಕಾಗಿತ್ತು ಸಾಮಗ್ರಿಗಳು. ಅದು ಯಾವ್ದು ತೊಗೊಂಡೆ ಅಂತ ತೋರಿಸ್ತೀನಿ. ಅದು ಆಮೇಲೆ ಅನಿಸ್ತು ಅದು ತುಂಬ ಮುಖ್ಯ ಇವಾಗ ನಂಗೆ ವೀಡಿಯೋ ಎಲ್ಲ ಮಾಡೋದಕ್ಕೆ ಬೇಕಾಗತ್ತೆ ಅಂತ ಹೇಳಿ ಅದನ್ನು ತೊಗೊಂಡು ಡ್ರೆಸ್ಗಳನ್ನ ತೊಗೊಳ್ಳಿಲ್ಲ. ಬಟ್ ಕೆಲವೊಂದೆಲ್ಲ ಅಂತೂ ತುಂಬಾ ಚೆನ್ನಾಗಿತ್ತು. ಅಂದರೆ ನನಗೆ ತುಂಬ ಕಾಸ್ಟ್ಲಿ ತೊಗೋಬೇಕು ಅಂತ ಇರಲಿಲ್ಲ. ಅಂದರೆ ಈಗ 4,000 3,000 ಕೊಟ್ಟು ಫುಲ್ ಸೆಟ್ ಎಲ್ಲ ತೊಗೋಬೇಕು ಅಂತ ನನಗೇನು ಪ್ಲ್ಯಾನ್ ಇರಲಿಲ್ಲ. ಆಲ್ರೆಡಿ ಏನಿದೆಯೋ ಅದೇ ಸಾಕು, ಈಗ ತೊಗೊಳೋದು ಬೇಡ ಅಂತಿತ್ತು. ಬಟ್ 1-2 ಕುರ್ತಾಗಳು ಚೆನ್ನಾಗಿರೋ ಸಿಕ್ಕರೆ, ನನ್ನ ಸೈಜಿಗೆ ಕರೆಕ್ಟಾಗಿ ಸಿಕ್ಕರೆ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಇತ್ತು. ಅದು ಆಗಲಿಲ್ಲ. 1-2 ಜೀನ್ಸ್ ಪ್ಯಾಂಟ್ ಮೇಲೆ ಹಾಕೊಳ್ಳುವಂಥ ಟಾಪ್ ಕೂಡ ನೋಡಿದೆ, ಅದು ಚೆನ್ನಾಗಿತ್ತು, ಅದು ತೊಗೊಳ್ಳೋಣ ಅಂತಿದ್ದೆ. ಆದರೆ ಆಮೇಲೆ ಕೆಲವೊಂದು ಮೇಕಪ್ ಜೊತೆಗೆ ಕೆಲವೊಂದೆಲ್ಲ ಅಂಡರ್ ಗಾರ್ಮೆಂಟ್ಸು ಕೆಲವೆಲ್ಲ ಚೆನ್ನಾಗಿ ಸಿಕ್ತು. ಯಾವಾಗಲೂ ಸಿಗೋದಿಲ್ಲ ನಮಗೆ ಬೇಕಾದ ಕಲರು, ಬೇಕಾದ ಸೈಜು. ಟಾಪ್ಸ್ ಇರ್ಬೋದು ಅಥವಾ ನೈಟ್ ಸೂಟ್ಸು ಯಾವುದೇ ಇರ್ಬೋದು, ತುಂಬ ಕಡಿಮೆ ಡಿಸ್ಕೌಂಟ್ ಇದ್ದಾಗ.
ಸೊ ಯಾವಾಗ ನಮಗೆ ಸಿಗುತ್ತೋ ಅದು ತೊಗೊಂಡ್ಬಿಟ್ರೆ ಒಳ್ಳೇದು ಅಂಥೇಳಿ ಸೊ ಅಂಥದನ್ನು ತೊಗೊಂಡು ಕುರ್ತಾನೆಲ್ಲ ಡ್ರಾಪ್ ಮಾಡಿದೆ. ಬಟ್ ಮೇಕಪ್ ಇದರೊಳಗೆ ಒಳ್ಳೆ ಆಫರ್ ಸಿಕ್ತು ನನಗೆ. ಲಾರಿಯಲ್ದು ಫೌಂಡೇಶನ್ ತೊಗೊಳ್ಳೋಣ ಅಂತ ಇತ್ತು. ಆಮೇಲೆ ಈ ಟಿಂಟೆಡ್ ಸೆರಮ್ ಇದು ತುಂಬ ಇತ್ತೀಚಿನ ದಿನಗಳಲ್ಲಿ ತುಂಬ ಪಾಪ್ಯುಲರ್ ಆಗಿದೆ, ಹಾಗೆಯೇ ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟು. ಡೇ ಟು ಡೇ ಯೂಸೇಜ್ಗೆ ಹೇಳಿ ಮಾಡಿಸಿದ್ದು, ಕ್ವಿಕ್ಕಾಗಿ ಕೈಯಲ್ಲೇ ಇದನ್ನು ಹಚ್ಕೋಬಹುದು. ಒಂದು ಮೀಡಿಯಮ್ ಕವರೇಜ್ ಇರುತ್ತೆ ಅಥವಾ ವೆರಿ ಲೈಟ್ ಕವರೇಜ್ ಅಂತಲೇ ಹೇಳ್ಬೋದು. ಬಟ್ ಒಂದು ಈವನ್ ಸ್ಕಿನ್ ಟೋನ್ನ ಕೊಡುತ್ತೆ. ಅಂದರೆ ಒಂದು ಸ್ಕಿನ್ ಎಲ್ಲ ಏನಾಗುತ್ತೆ, ಅಕಸ್ಮಾತ್ ಟ್ಯಾನ್ ಆಗಿರ್ಬೋದು ಅಥವಾ ಒಂದೊಂದ್ಸತಿ ಏನಾಗುತ್ತೆ ಎಲ್ಲೋ ಒಂದು ಕಡೆ ಸ್ವಲ್ಪ ಡಾರ್ಕ್ ಇರುತ್ತೆ, ಒಂದು ಕಡೆ ಲೈಟ್ ಇರುತ್ತೆ. ಬಟ್ ಈ ಥರ ಟಿಂಟೆಡ್ ಸೆರಮ್ಗಳನ್ನು ಅಥವಾ ಟಿಂಟೆಡ್ ಮಾಯಿಶ್ಚರೈಸರು, BB ಕ್ರೀಮು ಅಥವಾ ಸನ್ಸ್ಕ್ರೀನ್ ಇದನ್ನೆಲ್ಲ ಯೂಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಈವನ್ ಆಗಿ ಕಾಣುತ್ತೆ ಸ್ಕಿನ್ನು. ಆಮೇಲೆ ಅಪ್ಲೈ ಮಾಡೋದಕ್ಕೂ ಕೂಡ ಏನೂ ಕಷ್ಟಪಡಬೇಕಾಗಿಲ್ಲ. ಬ್ರಷು, ಸ್ಪಾಂಜು ಇದೆಲ್ಲ ಏನೂ ಬೇಕಾಗೋದಿಲ್ಲ. ಸೊ ಇದು ಸಿಕ್ತು ನನಗೆ ಬೇಕಾಗಿರೋ ಶೇಡು, ಹಾಗಾಗಿ ಇದನ್ನು ತೊಗೊಂಡೆ. ಮತ್ತು ಒಂದು ಫೌಂಡೇಶನ್ ಬೇಕಾಗಿತ್ತು ವೀಡಿಯೋಗಳಿಗೆ. ನನ್ನ ಫೌಂಡೇಶನ್ ಕೂಡ ಖಾಲಿನೂ ಆಗಿತ್ತು, ಹಾಗೆಯೇ ಎಕ್ಸ್ಪೈರ್ ಕೂಡ ಆಗೋದಿತ್ತು. ಹಾಗಾಗಿ ಫೌಂಡೇಶನ್ ತೊಗೊಳ್ಳೋಣ ಅಂಥೇಳಿ ಇನ್ಫ್ಯಾಲಿಬಲ್ ಇದು ತೊಗೊಂಡೆ. 32 hour ಫ್ರೆಶ್ ವೇರ್, ವಿಟಮಿನ್ C, SPF ಕೂಡ ಇದೆ ಇದರೊಳಗೆ. ಓಕೆ, 25 SPF ಇದೆ. ಸೊ ಗುಡ್. SPF ಇದ್ದರೆ ಮತ್ತೇನು ಹಚ್ಕೋಬೇಕಾಗಿಲ್ಲ. ಇದು ಸೆರಮಲ್ಲಿ ಇದೇನೋ ಗೊತ್ತಿಲ್ವಲ್ಲ ಏನು ಹೆಸರು ಅಂಥೇಳಿ. ಇದು ಮೀಡಿಯಮ್ ಬೇಜು ಅಥವಾ ವಾಮ್ ಬೇಜು ಈ ಶೇಡಲ್ಲೇ ನಂದಿರುತ್ತೆ ಹೆಚ್ಚು ಕಡಿಮೆ. ಇದು ವಾಮ್ ಬೇಜ್, ಅದು ಮೀಡಿಯಮ್ ಬೇಜ್ ಇದೆ ಅಂತ ಅನಿಸುತ್ತೆ. ಎಸ್, ಮೀಡಿಯಮ್ ವಾಮ್ ಬೇಜ್ ಇದೆ ಇದು ಫೌಂಡೇಶನ್ನಲ್ಲಿ ನನ್ನ ಶೇಡು. ಇದು ಮೋಸ್ಟ್ಲಿ ಮೀಡಿಯಮ್ ಬೇಜ್ ಇದೆ ಅಂತ ಅನಿಸುತ್ತೆ. ಇಲ್ಲಿ ಇದೆ, ನನಗೆ ಕಾಣಿಸ್ತಿಲ್ಲ. ಸೊ ಲಾರಿಯಲ್ದು ಒಂದು ಆಫರ್ ಚೆನ್ನಾಗಿತ್ತು. ನೀವು 2 ಪ್ರಾಡಕ್ಟ್ ತೊಗೊಂಡ್ರೆ 3ನೇ ಪ್ರಾಡಕ್ಟು ಫ್ರೀ ಅಂತ ಇತ್ತು. ಅಫ್ಕೋರ್ಸ್ ಯಾವ 2 ಪ್ರಾಡಕ್ಟಿನ ಪ್ರೈಸಸ್ ಜಾಸ್ತಿ ಇರುತ್ತೋ ಅದನ್ನು ಚಾರ್ಜ್ ಮಾಡ್ತಾರೆ, 3rd ಪ್ರಾಡಕ್ಟ್ನ ಫ್ರೀಯಾಗಿ ಕೊಡ್ತಾರೆ. ಸೊ ನಾನು ಇದೆರಡು ತೊಗೊಂಡಿದ್ದಕ್ಕೆ ಇನ್ನೊಂದು ಏನಾರೋ ಅಂದರೆ ಫ್ರೀಯಾಗಿ ಕೊಡೋ ಅಂಥದ್ದು. ಸೊ ಸೆರಮ್ ಮತ್ತು ಟಿಂಟೆಡ್ ಸೆರಮ್ ಮತ್ತು ಫೌಂಡೇಶನ್ ತೊಗೊಂಡಿದ್ದಕ್ಕೆ ಒಂದು ಪ್ರಾಡಕ್ಟು ಫ್ರೀಯಾಗಿ ತೊಗೋಬೋದು ಅಂತ ಅಂದರು. ಸೊ ಅದಕ್ಕೆ ನಾನು ಕಾಂಪ್ಯಾಕ್ಟ್ನ ತೊಗೊಂಡೆ. ಫೌಂಡೇಶನ್ ಜೊತೆಗೆ ಮ್ಯಾಚ್ ಆಗುತ್ತೆ. ಇದು ಕೂಡ ವಾಮ್ ಬೇಜಲ್ಲೇ ಇದೆ. ಇದು ನೀವು 3rd ಪ್ರಾಡಕ್ಟ್ನ ಜಾಸ್ತಿ ಪ್ರೈಸ್ ಇರೋದು ತೊಗೊಂಡ್ರೆ, ಅಂದರೆ ಇದು 2 ಪ್ರಾಡಕ್ಟಿಗಿಂತನೂ ಜಾಸ್ತಿ ಪ್ರೈಸ್ ಇರೋದು ತೊಗೊಂಡ್ರೆ ಅದು ಚಾರ್ಜ್ ಆಗುತ್ತೆ. ಇದರೊಳಗಡೆ ಯಾವ್ದು ಕಡಿಮೆ ಇರುತ್ತೋ ಅದು ಫ್ರೀಯಾಗಿ ಬರುತ್ತೆ ಅಷ್ಟೇ. ಸೊ ಆ್ಯಕ್ಚುಲಿ ನನಗೆ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಬರುತ್ತಲ್ಲ ಅದು ತೊಗೊಳ್ಳೋಣ ಅಂತ ಇತ್ತು. ಅದು ಇರಲಿಲ್ಲ ನನ್ನ ಹತ್ರ. ಆದರೆ ಅದು 700 rupees ಏನೋ ಇತ್ತು. ಬಟ್ ಕಾಂಪ್ಯಾಕ್ಟು ಅರೌಂಡ್ 900 ಏನೋ ಬರುತ್ತೆ ಅನ್ಸುತ್ತೆ. ಇದು 900. ಸೊ ಇಷ್ಟು ದುಡ್ಡು ಕೊಟ್ಟು ಇದನ್ನು ತೊಗೊಳ್ತಿದ್ದಾಗ ಕಾಂಪ್ಯಾಕ್ಟ್ ಫ್ರೀಯಾಗಿ ತೊಗೊಳ್ಳೋದು ಇದು ಅಂತ ಅನಿಸ್ತು. ನನ್ನ ಫ್ರೆಂಡು ನಾನು ಇಬ್ಬರು ನನ್ನ ಫ್ರೆಂಡ್ ಅದೇ ಅಂದರು, ಅದು ಕಾಂಪ್ಯಾಕ್ಟಾಗಿ ತೊಗೊಳ್ಳಿ ಸೆಟ್ಟಿಂಗ್ ಸ್ಪ್ರೇಗಿಂತ. ಅದು 700 rupees ಏನೋ ಇತ್ತು. ಸೊ ಇದಾದರೆ 900 rupees. ಆ್ಯಂಡ್ ಇನ್ನೊಂದೇನೆಂದರೆ ಕಾಂಪ್ಯಾಕ್ಟ್ ಫೌಂಡೇಶನ್ ಜೊತೆಗೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸೊ ಅದೇ ಫೌಂಡೇಶನ್ನ ಹಚ್ಕೊಂಡು ರೆಡಿಯಾಗಿದ್ದೀನಿ. ಸ್ವಲ್ಪ ಶೇಡು ಲೈಟ್ ಆಯ್ತೇನೋ ಅಂತ ಅನಿಸುತ್ತೆ, ಅಥವಾ ನಾನು ಟ್ಯಾನ್ ಆಗಿದ್ದೀನೋ ಗೊತ್ತಿಲ್ಲ. ಸ್ವಲ್ಪ ಆಕ್ಸಿಡೈಸ್ ಆದರೆ ಒಂದು ಸ್ವಲ್ಪ ಸೆಟ್ಲ್ ಆದರೆ ಸರಿ ಹೋಗ್ಬೋದು ಅಂತ ಅಂದ್ಕೊಳ್ತೀನಿ. ನೋಡೋಣ, ಇನ್ನೂ ಒಂದು ಸ್ವಲ್ಪ ಹೊತ್ತು ಹಚ್ಕೊಂಡು ಇನ್ನೂ ಕೆಲಸಗಳಿದೆ. ಶೂಟಿಂಗ್ ಎಲ್ಲ ಮಾಡ್ಕೋಬೇಕು, ಒಂದು ವೀಡಿಯೋಗೆ ಔಟ್ರೋ ಮಾಡಬೇಕು. ಸೊ ಹಾಗಾಗಿ ಮೋಸ್ಟ್ಲಿ ಸ್ವಲ್ಪ ಸೆಟ್ಲ್ ಡೌನ್ ಆಗಿ ನಾನು ಈ ಶೇಡ್ನ ಹಿಂದೆ ಕೂಡ ಯೂಸ್ ಮಾಡಿದ್ದೀನಿ. ಆದರೆ ಇಷ್ಟೊಂದು ಅಂದರೆ ಇಷ್ಟು ಸ್ವಲ್ಪ ಲೈಟ್ ಆಗಿದೆ ಅಂತ ಇವಾಗ ಅನ್ನಿಸ್ತಾ ಇದೆ. ಗೊತ್ತಿಲ್ಲ, ನೋಡೋಣ ಸ್ವಲ್ಪ ಹೊತ್ತು ಆದಮೇಲೆ ಏನಾಗುತ್ತೆ ಅಂಥೇಳಿ. ಸೊ ಇದಿಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದೆ ನಿಮಗೆ ತೋರಿಸುವಂಥದ್ದು. ಬಟ್ ಡ್ರೆಸ್ಗಳೆಲ್ಲ ಚೆನ್ನಾಗಿತ್ತು. ನಿಮಗೂ ಕೂಡ ಸ್ಟಾಪಲ್ಲಿ ಶಾಪಿಂಗ್ ಮಾಡಬೇಕು ಅಂತಿದ್ರೆ ಹೋಗಿ ನೀವು ಚೆಕ್ ಮಾಡ್ಬೋದು. ಎಸ್ಪೆಷಲಿ ಫುಲ್ ಸೆಟ್ಗಳೇನು ಬರುತ್ತಲ್ಲ ಅದು ಚೆನ್ನಾಗಿತ್ತು. ಬೀಬಾದಲ್ಲಿರ್ಬೋದು, Wದಲ್ಲಿರ್ಬೋದು, ಅಥವಾ ಸ್ಟಾಪ್ನವ್ರದ್ದೇ ಸ್ಟಾಪ್ ಬ್ರ್ಯಾಂಡ್ ಇದೆಯಲ್ಲ ಅದರಲ್ಲಿರ್ಬೋದು. ಆಮೇಲೆ ಯಾವ ಬ್ರ್ಯಾಂಡಲ್ಲಿ ವೆಸ್ಟರ್ನ್ ಔಟ್ಫಿಟ್ಟಲ್ಲೂ ಅಷ್ಟೇ ಕೆಲವೊಂದಕ್ಕೆಲ್ಲ ಒಳ್ಳೊಳ್ಳೆ ಡಿಸ್ಕೌಂಟ್ ಇತ್ತು. 40% ಅಥವಾ ಬೈ 2 get 1 ಫ್ರೀ ಆ ಥರದ್ದೆಲ್ಲ ತುಂಬ ಇತ್ತು. ಸೊ ಎಸ್, ಚೆಕ್ ಮಾಡ್ಬೋದು ನೀವು ಕೂಡ.